ಎಲ್ಲರಿಗೂ ನಮಸ್ಕಾರ. LBAಗೆ ಲಾಗಿನ್ ಆಗುವ ವಿಧಾನವನ್ನು ಅಂದರೆ ಮುಖ್ಯವಾಗಿ ಅನುದಾನ ರಹಿತ ಶಾಲೆಯವರು ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋನಲ್ಲಿ ಕೊಡ್ತಾ ಇದ್ದೀವಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಯಾವುದೇ ಬ್ರೌಸರ್ನ, ಕ್ರೋಮ್ ಆಗಿರ್ಬೋದು ಅಥವಾ ಗೂಗಲ್ ಯಾವುದೇ ಬ್ರೌಸರ್ಗೆ ಹೋಗಿ ಅದ್ರ ಮೇಲೆ LBA ಲಾಗಿನ್ ಅನ್ನೋಂಥ ಕ್ಲಿಕ್ಕನ್ನು ಮಾಡಿದ್ರೆ ಈ ಥರ ಒಂದು ಆಪ್ಷನ್ ಬರುತ್ತೆ. LBA ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ SITS ಕರ್ನಾಟಕ ಗೋ ಇನ್ ಅಂತ ಬಂದಿದೆ. ಅದರಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನೋದ್ರ ಮೇಲೆ ನೀವು ಸೈನ್ ಇನ್ ಅಂದರೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪೇಜು ನಿಮಗೆ ಓಪನ್ ಆಗುತ್ತೆ. ನಂತರ ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 3 ಆಪ್ಷನ್ ಇದೆ ಲಾಗಿನ್ ಆಗೋದಕ್ಕೆ. ಒಂದು ಟೀಚರ್, ಒಂದು SITS ಯೂಸರ್, ಒಂದು ಆಫೀಸ್ DDPI. ಇಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರು ಲಾಗಿನ್ ಆಗೋದಕ್ಕೆ ಟೀಚರ್ ಅನ್ನೋ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಇದನ್ನು ಗಮನಿಸ್ಕೊಳ್ಳಿ. ಅನುದಾನಿತ ಮತ್ತು ಸರ್ಕಾರಿ ಶಾಲೆಯ ಶಿಕ್ಷಕರು ಲಾಗಿನ್ ಆಗಬೇಕಾದ್ರೆ ಟೀಚರ್ ಎಂಬ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು KGID ನಂಬರನ್ನು ಹಾಗೂ ಅನುದಾನಿತ ಶಾಲಾ ಶಿಕ್ಷಕರು ನಿಮ್ಮ ಎಂಪ್ಲಾಯ್ ನಂಬರನ್ನು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಂತರ ಅನುದಾನ ರಹಿತ ಶಾಲಾ ಶಿಕ್ಷಕರು ಅವರ ಒಂದು T ನಂಬರಿಂದ ಸ್ಟಾರ್ಟ್ ಆಗ್ತಕ್ಕಂಥ ನಂಬರನ್ನು SITS ಯೂಸರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SITS ಯೂಸರ್ನ ಸೆಲೆಕ್ಟ್ ಮಾಡಿಕೊಂಡು ಅವರ ಒಂದು ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ನಂಬರ್ ಎಲ್ಲಿರುತ್ತೆ ಅಂತ ಅಂದರೆ ಅವರ ಒಂದು SITS ಯೂಸರ್ನಲ್ಲಿ ಹೋದರೆ ಆ SITS ಯೂಸರ್ನಲ್ಲಿ ಒಂದು ಅವರ ಸ್ಕೂಲ್ದು ಇನ್ಫಾರ್ಮೇಷನ್ ಇದೆ. ಆ ಸ್ಕೂಲ್ ಈ ಥರ ಒಂದು ಟೀಚರ್ ಇನ್ಫಾರ್ಮೇಷನ್ ಈ ಥರ ಒಂದು ಪಟ್ಟಿ ಇರುತ್ತೆ. ಅದರಲ್ಲಿ SITS ಟೀಚರ್ ID ಅನ್ನೋವಂಥ ಒಂದು ನಂಬರ್ ಇರುತ್ತೆ, Tಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಆ ಒಂದು ID ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ನಂಬರ್ ಸಿಗುತ್ತೆ. ಆ ನಂಬರನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಈಗ ನಾನು ಅನುದಾನ ರಹಿತ ಶಾಲಾ ಶಿಕ್ಷಕರದ್ದು ಒಂದು ಲಾಗಿನ್ ಆಗೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾವು ಅನುದಾನ ರಹಿತ ಶಾಲಾ ಶಿಕ್ಷಕರು ಲಾಗಿನ್ ಆಗೋದಕ್ಕೆ SITS ಯೂಸರ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಅವರು Tಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ನಂಬರನ್ನು ಅವರು ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಬ್ಬರು ಶಿಕ್ಷಕರ ನಂಬರನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಅವರಿಗೆ ಸೆಂಡ್ OTP ಅನ್ನೋ ಇದರ ನಂಬರ್ ಟೈಪ್ ಆದಮೇಲೆ ಸೆಂಡ್ OTP ಅನ್ನೋವಂಥ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಬಾಕ್ಸ್ ಅವರಿಗೆ ಆ ನಂಬರಲ್ಲಿ ಯಾವುದು ಆ ನಂಬರ್ ಆ್ಯಡ್ ಆಗಿರುತ್ತೆ ಆ ಟೀಚರಿಗೆ OTP ಹೋಗುತ್ತೆ. ಆ OTP ಹೋದ ನಂತರ ನೀವು ಇಲ್ಲಿ OTPಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಕೆಲವು ಮೊಬೈಲ್ನಲ್ಲಿ OTPಯನ್ನು ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಎಂಟ್ರಿ ಮಾಡಿದರೆ ಕಾಣಿಸೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಈ ನಿಮ್ಮ ಮೊಬೈಲ್ನ ಬಲಭಾಗದ ಮೇಲ್ಭಾಗದಲ್ಲಿರುವ 3 ಚಿಕ್ಕೆಂಬುಗಳ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಇದೆ. ಆ ಡೆಸ್ಕ್ಟಾಪ್ ಸೈಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಎಂಟ್ರಿ ಮಾಡ್ತಕ್ಕಂಥ ಒಂದು ನಂಬರ್ಸ್ಗಳು ನಿಮಗೆ ಕಾಣಿಸುತ್ತೆ. ಈಗ ನಾನು OTP ಬಂದಿದೆ, OTPಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ವೆರಿಫೈ OTP ಕೊಡೋಣ. ನಿಮಗೆ ವೆರಿಫೈ OTP ಕೊಟ್ಟ ಮೇಲೆ ಅದು ಲಾಗಿನ್ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರು ಒಂದು ವೇಳೆ OTPಯನ್ನು ನಾವು ಪ್ರೆಸ್ ಮಾಡಿದಾಗ ಡಾಟಾ ನಾಟ್ ಫೌಂಡ್ ಅಂತ ಬರೋ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ನಿಮ್ಮ EDSನ ಅಪ್ಡೇಟನ್ನು ಮಾಡ್ಕೋಬೇಕಾಗುತ್ತೆ. ಅಪ್ಡೇಟನ್ನು ಮಾಡ್ಕೊಂಡ್ರೆ ನಿಮಗೆ ಅಪ್ಡೇಟ್ ಆಗುತ್ತೆ. ಜೊತೆಗೆ ಅನುದಾನ ರಹಿತ ಶಾಲೆಯವರು ನಿಮ್ಮ SITSಗೆ ಹೋಗಿ ಟೀಚರ್ ಇನ್ಫಾರ್ಮೇಷನಲ್ಲಿ ನಿಮ್ಮ ಟೀಚರ್ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಸ್ವಲ್ಪ ಸ್ಲೋ ಇದೆ. ಲಾಗಿನ್ ಆಗಿದೆ ನೋಡಿ, ಇಲ್ಲಿ ಮೇಲ್ಗಡೆ ಇತ್ತದು ಲಾಗಿನ್ ಆಗಿದೆ. ಓಕೆ, ಹೀಗೆ ಲಾಗಿನ್ ಆದ ನಂತರ ಈ ರೀತಿಯಾದಂಥ ಒಂದು ಪೇಜು ನಿಮಗೆ ಓಪನ್ ಆಗುತ್ತೆ. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಇರುತ್ತೆ, ಪಕ್ಕದಲ್ಲಿ ಟೈಮ್ ಇರುತ್ತೆ, ಲೆಸನ್ ಅಸೆಸ್ಮೆಂಟ್ ಅಂತ ಇರುತ್ತೆ, ವೆಲ್ಕಮ್ ಅಂತ. ಇಲ್ಲಿ ಮೇಲ್ಗಡೆ ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ 3 ಚಿಕ್ಕೆಗಳಿರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಆಪ್ಷನ್ ಓಪನ್ ಆಗುತ್ತೆ. ಟೀಚರ್ ಪ್ರೊಫೈಲು, ಲೆಸನ್ ಪ್ಲ್ಯಾನು, ಅಸೆಸ್ಮೆಂಟು, LBA. ಈ ರೀತಿಯಾಗಿ ನೀವೀಗ ಅಂಕಗಳನ್ನು ಎಂಟ್ರಿ ಮಾಡೋದಕ್ಕೆ LBA ಮೇಲೆ ಕ್ಲಿಕ್ಕನ್ನು ಮಾಡಿ.
ನಿಮಗೆ LBA ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜು ನಿಮಗೆ ಓಪನ್ ಆಗುತ್ತೆ. ಈಗ ಇಲ್ಲಿ ಮೀಡಿಯಮ್ ನಿಮಗೆ ಯಾವುದು 2 ಮೀಡಿಯಮ್ಗಳಿದ್ರೆ ಯಾವ ಮೀಡಿಯಮ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದ್ರ ಮೇಲೆ ಸೆಲೆಕ್ಟ್ ಆಗಿರುತ್ತೆ, ಆಟೋ ಸೆಲೆಕ್ಟ್ ಆಗಿರುತ್ತೆ. ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲಾಸ್ ಸೆಲೆಕ್ಟ್ ಮಾಡಿದ ನಂತರ ನೀವು ಕ್ಲಾಸನ್ನು ಸೆಲೆಕ್ಟ್ ಮಾಡಿದ ನಂತರ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪಲ್ಲಿ ನೀವು ತುಂಬ ಗಮನಿಸಿ, ನಿಮ್ಮದು ಇಂಗ್ಲೀಷ್ ಮೀಡಿಯಮು, ಕನ್ನಡ, ಇಂಗ್ಲೀಷ್, ಹಿಂದಿ ಅಥವಾ ಯಾವ್ದು ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಇರೋದ್ರಿಂದ ಕನ್ನಡ, ಇಂಗ್ಲೀಷ್, ಹಿಂದಿಗೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ಸೆಕ್ಷನ್ ಅಂತ ಇದೆ. ಈ ಸೆಕ್ಷನನ್ನು ನಿಮ್ಮ ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇದ್ದು ಸೆಕ್ಷನ್ಗಳು ಇದ್ದರೆ ಮಾತ್ರ ನೀವು ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಮೇಲ್ಗಡೆ ನೋಟಲ್ಲೇ ಕೊಟ್ಟಿದ್ದೀರ ಆ ಅಂಶವನ್ನು. ನೆಕ್ಸ್ಟ್ ನೀವು ಸಬ್ಜೆಕ್ಟಿಗೆ ಹೋಗಿ, ನಾನಿಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಡೇಟ್ ಕೇಳುತ್ತೆ, ಎಕ್ಸಾಮ್ ನೀವು ಪಾಠದ ಹೆಸರನ್ನ ಕೇಳುತ್ತೆ, ಚಾಪ್ಟರ್ ನೇಮ್ನ. ನೀವು ಯಾವ ಪಾಠದ್ದು ಲಾಗಿನ್ ಆಗಿ ನೀವು ಅಂಕಗಳನ್ನ ಅಪ್ಲೋಡ್ ಮಾಡ್ತೀರ ಆ ಪಾಠವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೇಟನ್ನು ಕೇಳುತ್ತೆ, ನೀವು ಯಾವ ದಿನಾಂಕದಂದು ಆ ಪರೀಕ್ಷೆಯನ್ನು ಮಾಡಿರ್ತೀರ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಅಂತ ಕೊಡಿ. ನಂತರ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟರೆ ಡಾಟಾ ನಿಮ್ಮ ಒಂದು SATS ಇರ್ತಕ್ಕಂಥ ಮಕ್ಕಳ ಸಂಖ್ಯೆಗೆ ಫೆಚ್ ಆಗುತ್ತೆ. ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಸಂಖ್ಯೆಯನ್ನು ಮಕ್ಕಳ ಹೆಸರನ್ನ ಇದರಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ಎಂಟ್ರಿ 10 ಅಂತ ಹಾಕೊಳ್ಳಿ, 10 ಮಾತ್ರ ತೋರಿಸುತ್ತೆ. ಹಾಗಾಗಿ ನೀವೇನು ಮಾಡ್ಕೊಳ್ಳಿ, 500ಗೆ ಕೊಡ್ಕೊಬೇಡಿ. ಹಾಗಾದ್ರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಹೆಸರು ಮತ್ತು ಅವರ ಸ್ಯಾಡ್ಸ್ ನಂಬರನ್ನು ನಿಮಗೆ ಇಲ್ಲಿ ತೋರಿಸುತ್ತೆ. ನಂತರ ನೀವು ಇಲ್ಲಿ ಏನು ಮಾಡಬೇಕಾಗಿಲ್ಲ, ಮಾರ್ಕ್ಸ್ ಮಾತ್ರ ಎಂಟ್ರಿ ಮಾಡ್ಕೋಬೇಕು. ಗ್ರೇಡ್ ಎಲ್ಲ ದಾಟೋಟ್ ತೊಗೊಳುತ್ತೆ. ಈಗ ಉದಾಹರಣೆಗೆ ಒಂದು ಮಗು ಸುಮ್ಮನೆ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಮಾರ್ಕ್ಸ್ನ. ನನಗೆ ಎಂಟ್ರಿ ಮಾಡಿದ ತಕ್ಷಣ ನೋಡಿ, ಇಲ್ಲಿ 6 ಅಂತ ಹಾಕಿದ ತಕ್ಷಣ ಅದು B ಅಂತ ತೊಗೊಳ್ತು. ಈಗ ನೆಕ್ಸ್ಟು ನಾನು 14 ಹಾಕಿದ್ದೀನಿ, A ಅಂತ ತೊಗೊಳ್ತಿದೆ. ಇದು 20 ಮಾರ್ಕ್ಸಿಗೆ ಮಾಡಿದ್ರೆ 20 ಮೇಲೆ ಹಾಕಿದ್ರೆ ಮಾರ್ಕ್ಸ್ನ ತೆಗೆದುಕೊಳ್ಳಲ್ಲ. ನನಗೆ 23 ಹಾಕಿದ್ರೆ ದಿಸ್ ಎಕ್ಸಾಮ್ ಇಸ್ ಕಂಡಕ್ಟೆಡ್ ಫಾರ್ ಓನ್ಲಿ 20 ಮಾರ್ಕ್ಸ್ ಎಂಬ ಮಾಹಿತಿಯನ್ನು ನೀಡುತ್ತೆ. ಹಾಗಾಗಿ ನೀವು ಇಷ್ಟು 20 ಒಳಗಡೆ ಏನು ಅಂಕಗಳನ್ನ ನೀವು ಪರೀಕ್ಷೆ ಮಾಡ್ಕೊಂಡಿರ್ತೀರ ಅದಕ್ಕೆ ನೀವು ಪರೀಕ್ಷೆಯನ್ನು ಮಾಡಿಕೊಂಡು ನೀವು ಅಪ್ಲೋಡ್ನ ಮಾಡ್ಬೋದು. ಈ ಥರ ಎಲ್ಲ ಮಕ್ಕಳಿಗೆ ಮಾರ್ಕ್ಸನ್ನ ಎಂಟ್ರಿ ಮಾಡಿದ ನಂತರ ಕೊನೆಯಲ್ಲಿ ಸೇವ್ ಅನ್ನೋವಂಥ ಒಂದು ಆಪ್ಷನ್ ಇರುತ್ತೆ ನಿಮಗೆ. ಆ ಸೇವ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮದು ಅಲ್ಲಿಗೆ ಅಂಕ ಅಪ್ಲೋಡು ಆಗಿರುತ್ತೆ. ನಂತರ ಇದನ್ನು HM ಏನು ಮಾಡಬೇಕಾಗುತ್ತೆ ಅಂತಂದರೆ ಅವರ ಲಾಗಿನ್ನಲ್ಲಿ ಅಪ್ರೂವನ್ನು ಕೊಡಬೇಕಾಗುತ್ತೆ. ಅಪ್ರೂವ್ ಕೊಡೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನೀವು ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಯಿತು ಅಂತಂದರೆ ಭಾಷೆ ವಿಷಯಗಳಿಗೆ ನೀವು ಒಂದು ಪೊಯಮ್ ಮತ್ತು ಒಂದು ಪ್ರೋಸ್ ಎರಡು ಒಟ್ಟಿಗೆ ಘಟಕ ಪರೀಕ್ಷೆಗಳನ್ನ ನಡೆಸಿ ಒಟ್ಟಿಗೆ ಅಂಕಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು. ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ಪಾಠಗಳಿಗೆ 1 ಘಟಕ ಪರೀಕ್ಷೆಯನ್ನು ನಡೆಸಿ ನೀವು ಕೂಡ ಅಂಕಗಳನ್ನು ಅಪ್ಲೋಡ್ನ ಮಾಡ್ಬೋದು. ಇನ್ನು ಉಳಿದ ಎಲ್ಲ ಸಬ್ಜೆಕ್ಟ್ಗಳಿಗೆ ನೀವೇನು ಮಾಡಬೇಕಾಗುತ್ತೆ, ಪ್ರತ್ಯೇಕವಾಗಿ ಒಂದೊಂದೇ ಲೆಸನಿಗೆ ಮಾಡಬೇಕಾಗುತ್ತೆ. ಭಾಷೆಗೆ ಪ್ರೋಸು ಮತ್ತು 1 ಪೊಯಮು, ಸಮಾಜ ವಿಜ್ಞಾನಕ್ಕೆ 3 ಪಾಠಗಳಿಗೆ ಸಂಬಂಧಪಟ್ಟಂತೆ 1 ಘಟಕ ಪರೀಕ್ಷೆಯನ್ನು ಕೂಡ ನೀವು ಮಾಡ್ಬೋದು ಅಥವಾ ಇಂಡಿವಿಜುವಲ್ ಆಗಿಯೂ ಕೂಡ ಹಾಕ್ಬೋದು. ಇದಿಷ್ಟು ಅನುದಾನಿತ ಶಾಲೆಯವರು ಮತ್ತು ಅನುದಾನ ರಹಿತ ಇನ್ನು ಲಾಗಿನ್ ಆದರೆ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆ ಮತ್ತು ಅನುದಾನ ರಹಿತ ಎಲ್ಲ ಸೇಮ್ ಪ್ರೊಸೆಸ್ಸು. ಲಾಗಿನ್ ಆಗುವಾಗ ಮಾತ್ರ ಡಿಫ್ರೆಂಟು. ಏನು ಅಂದರೆ ಇನ್ನೊಂದು ಸುಮ್ಮನೆ ಹೇಳ್ತಾ ಇದ್ದೀನಿ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಯವರು ಟೀಚರ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಅನುದಾನ ರಹಿತ ಶಾಲೆಯವರು SATS ಯೂಸರ್ನ ಸೆಲೆಕ್ಟ್ ಮಾಡಿಕೊಂಡು ಅವರ ಟೀಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ನಂಬರನ್ನ ಹಾಕಿ ಅವರು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ ಇರ್ತಕ್ಕಂಥ LBA ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಅವರ ಒಂದು ಕ್ಲಾಸು ಸಬ್ಜೆಕ್ಟು ಚಾಪ್ಟರ್ಗಳನ್ನ ಎಂಟ್ರಿ ಮಾಡಿ ಮಕ್ಕಳದು ಹೆಸರೆಲ್ಲ ಡಿಸ್ಪ್ಲೇ ಆಗುತ್ತೆ. ಎಂಟ್ರಿ ಮಾಡಿ ಒಂದು ವೇಳೆ ಮಕ್ಕಳು ಇಲ್ಲಿ ಡಿಸ್ಪ್ಲೇ ಆಗ್ತಾಯಿಲ್ಲ ಅಂತಂದರೆ ನಿಮ್ಮ SATSನಲ್ಲಿ ಮಕ್ಕಳದು ಅಸೈನ್ ಮಾಡಿಬಿಟ್ಟು ಅಸೈನ್ ಮಾಡಿದ್ರೆ ಮಕ್ಕಳ ಒಂದು ಹೆಸರು ಇಲ್ಲಿ ತೋರಿಸುತ್ತೆ. ಅದು ನಿಮ್ಮ SATSನ ಸರಿಯಾಗಿದೆಯಾ ಅನ್ನೋ ಅಂಥದ್ದನ್ನ ಒಂದು ಸರಿ ನೀವು ಪರೀಕ್ಷೆಯನ್ನು ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು.